ಹಾಯ್ ಹಲೋ ನಮಸ್ಕಾರ. ಕ್ರಿಯೇಟಿವ್ ರಮ್ಯಾ ಲಾಗ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ಯಾಟರ್ಡೆ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಖಾಲಿಯಾಗಿತ್ತು ಅಂತ ಹುರ್ಕೊಳ್ತಾ ಇದ್ದೀನಿ ನಾನು. ನಮ್ಮ ಅತ್ತೆ ಎಲ್ಲ ಮೆಜರ್ಮೆಂಟ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು, ಅದನ್ನೆಲ್ಲ ಹುರಿದಿಡ್ತಾ ಇದ್ದೀನಿ. ಅವ್ರಿಗೆ ತುಂಬ ಹೊತ್ತು ನಿಂತು ಹುರಿಯೋಕ್ಕಾಗಲ್ಲ ಅಂತ ಮತ್ತು ನಾನು ಸ್ವಲ್ಪ ಹುರಿದೆ ಮತ್ತು ನಮ್ಮ ಅತ್ತೆನೂ ಸ್ವಲ್ಪ ಹುರಿದ್ರು. ನಮ್ಮದು ಗ್ಯಾಸ್ ಕೆಳಗಡೆ ಇಟ್ಕೊಳ್ಳೋಕೆ ಬರಲ್ಲ, ಅದಕ್ಕಾಗಿ ನಿಂತ್ಕೊಂಡೇ ಹುರಿಬೇಕು ನಾವು. ತುಂಬ ಹೊತ್ತು ನಿಂತು ಕಾಲು ನೋವು ಆಗ್ಬಿಡ್ತು ನನಗೂ. ಭಾಳ ಸಾಮಾನಿತ್ತು ಹುರಿಯೋದು. ಹುರಿತಾ ಕಾಲು ನೋವು ಸ್ಟಾರ್ಟ್ ಆಯಿತು. ಅದಕ್ಕೆ ನಮ್ಮ ಅತ್ತೆಗೆ ಸ್ವಲ್ಪ ಹುರ್ಕೊಳ್ರಿ ಅಂತ ಬಿಟ್ಟು ನಾವು ವರ್ಷಕ್ಕೆ ಒಂದು ಸತಿ ಮಾಡ್ಕೋತೀವಿ ಸಾಂಬಾರು ಪುಡಿನ. ಅದು ಒಂದು ವರ್ಷ ಎಲ್ಲ ಯೂಸ್ ಮಾಡ್ತೀವಿ. ಮತ್ತು ಮಾಡಿ ನಾವು ಕ್ಲೀನಾಗಿ ಅದನ್ನ ಸಾಣಿಸ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಅದು ಎಷ್ಟು ಒಂದು ವರ್ಷ ಆದ್ರೂ ಏನೂ ಹುಳ ಗಿಳ ಏನೂ ಆಗೋಲ್ಲ. ಈವನ್ ಹೊರಗಿಟ್ರೂ ಹುಳ ಆಗೋಲ್ಲ. ಯಾಕೆ ರಿಸ್ಕು ಅಂತ ನಾನು ಫ್ರಿಜ್ಜಲ್ಲೇ ಕ್ಲೀನಾಗಿ ಅದಕ್ಕೆ ಕವರ್ ಹಾಕಿ ಗಂಟು ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ನನ್ನ ಮಗಂದು ಒಂದು ಕೊರಿಯರ್ ಬಂದಿತ್ತು. ಅವನಿಗೆ ಪೆನ್ಸಿಲ್ ಹೋಲ್ಡ್ರ್ ಬೇಕು ಅಂತ ತುಂಬ ದಿವಸದಿಂದ ಕೇಳ್ತಿದ್ದ. ಸ್ಕೂಲಲ್ಲಿ ಯಾರೋ ತಂದಿದ್ದಾರೆ ಮಮ್ಮಿ, ನನಗೂ ಬೇಕು ಅಂತ. ಅದನ್ನೊಂದು ಆರ್ಡ್ರ್ ಮಾಡಿದ್ದೆ. ಅದನ್ನ ಇವತ್ತು ಬಂದಿದೆ ನೋಡ್ರಿ. ಮಕ್ಕಳು ಬೇರೆಯವ್ರದ್ದು ಏನು ನೋಡ್ತಾರೋ ಅದನ್ನೇ ಕೇಳ್ತಾರೆ. 4 ಬಂದಿತ್ತು. ಅದೊಂದು ಕೈಯಲ್ಲಿ 4 ದಿವಸನೂ ಇರಲಿಲ್ಲ, ಎಲ್ಲ ಮುರಿದೆಸ್ತ. ನೆಕ್ಸ್ಟ್ ಡೇ ಆಫ್ಟರ್ನೂನು ನನ್ನ ಫ್ರೆಂಡಿನ ಬರ್ಡೇ ಇತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಅವಳ ಬರ್ಡೇ ಮಾಡಿದ್ವಿ. ವೀಣಾ ಅಂತ ನನ್ನ ಫ್ರೆಂಡು. ಅವಳ ಬರ್ಡೇಗೆ ಮನೆಯಲ್ಲೇ ಪಾವ್ ಭಾಜಿ ಮಾಡಿದ್ದೆ. ಮತ್ತು ಕೇಕ್ ಕೂಡ ತೊಗೊಂಡು ಬಂದಿದ್ದರು ಎಲ್ಲರೂ. ಕೇಕ್ ತೊಗೊಂಬಂದು ಕಟ್ ಮಾಡಿ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಒಂದಷ್ಟೆಲ್ಲ ಫೋಟೋಸ್ ತಗೊಂಡು ಬರ್ಡೇ ಪಾರ್ಟಿ ಎಲ್ಲ ಮುಗಿಸಿ ಸಂಜೆ ಮಕ್ಕಳು, ನಾನು ಅವ್ರ ಹಸ್ಬೆಂಡು ದೇವಸ್ಥಾನಕ್ಕೆ ಹೋದ್ವಿ. ಆಂಜನೇಯ ದೇವಸ್ಥಾನಕ್ಕೆ ಒಂದೊಂದಿಷ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ಊರಲ್ಲಿ ಒಂದು ಫಂಕ್ಷನ್ ಇತ್ತು, ರಾತ್ರಿ ಅಲ್ಲಿಗೆ ಹೋದ್ವಿ. ಇವತ್ತಂತೂ ನಂದು ಫುಲ್ ಬ್ಯುಸಿ ಡೇ ಆಗೋಗಿತ್ತು. ನನ್ನ ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಅಂದರೆ ನಾನು ಯಾವ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.